ದೇವರನಾಡು ಕೇರಳಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಕೇರಳದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ಅನಂತ ಪದ್ಮನಾಭ ದೇವಸ್ಥಾನ. ನಮಸ್ಕಾರ. ಮತ್ತೊಂದು ಹೊಚ್ಚ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಂದು ಪಾರ್ಟ್ 1 ವಿಡಿಯೋ ನೋಡ್ಕೊಂಡು ಬಂದರೆ ಅಂದ್ಕೊತೀನಿ. ಬೆಂಗಳೂರು ಟು ಕನ್ಯಾಕುಮಾರಿ, ಹಾಗೆ ಮತ್ತು ಕನ್ಯಾಕುಮಾರಿಯಲ್ಲಿ ನಾ ಎಲ್ಲಿ ಹೋಗಿದ್ದೆ ವಿವೇಕಾನಂದ ಇದಕ್ಕೆ ಮೆಮೋರಿಯಲ್ ಹಾಲ್ಗೆ, ಮತ್ತು ಅದೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೀವು ನೋಡ್ಕೊಂಬರ್ರಿ. ಇವಾಗ ನಾನು ಕನ್ಯಾಕುಮಾರಿಯಿಂದ ಮತ್ತೊಂದು ಹೊಸ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಯಾವುದು ಅಂದರೆ, ಈಗ ತಮಿಳ್ನಾಡು ಮುಗೀತು, ಇವಾಗ ನೆಕ್ಸ್ಟ್ ನಾನು ಹೋಗ್ತಿರುವಂಥ ರಾಜ್ಯ ಬಂದ್ಬಿಟ್ಟು ಕೇರಳ. ತಮಗೆಲ್ಲರಿಗೂ ದೇವರ ನಾಡು ಕೇರಳಕ್ಕೆ ಅಡ್ವಾನ್ಸಾಗಿ ತಮಿಳ್ನಾಡಿಂದ ನಿಮಗೆ ಸ್ವಾಗತನ ಕೊಡ್ತಾಯಿದ್ದೀನಿ. ತಿರುಗಿ ಇನ್ನೊಂದು ಸಲ ಅಲ್ಲಿ ಹೋಗಿ ಹೇಳ್ತೀನಿ ನಿಮಗೆ. ಬನ್ನಿ, ನಾನು ಕೇರಳದ ತಿರುವನಂತಪುರಂ ಅಂದರೆ ತಿರುವನಂತಪುರಂ ಸೆಂಟ್ರಲಿಗೆ ಇಳ್ಕೊಂಡು, ಸೊ ಇವತ್ತು ರಾತ್ರಿ ಸ್ಟೇ ಆಗ್ತೀನಿ, ಎಲ್ಲಿ ರೂಮ್ ಮಾಡ್ತೀನಿ, ಕಡಿಮೆ ದುಡ್ಡಲ್ಲಿ ಸ್ಟೇ ಆಗೋದು ಹೆಂಗೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬ ಲಕ್ಸುರಿಯಾಗಿ ಕೂಡ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಅದನ್ನು ತೋರಿಸ್ಕೊಡ್ತೀನಿ. ಅದಾದಮೇಲೆ ನಾಳೆ ಕೇರಳದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಅದ್ರದ್ದೆಲ್ಲ ಫುಲ್ ಡೀಟೇಲ್ ಕೊಡ್ತೀನಿ. ಯಾವ ಟೈಮಿಗೆ ಏನಿರುತ್ತೆ ದರ್ಶನ, ಯಾವ ಟೈಮಿಗೆ ಇರಲ್ಲ ಅನ್ನೋದೆಲ್ಲ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ. ಆದರೆ ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಹೊರಗಡೆಯಿಂದನೇ ಏನು ಕೊಡೋಕ್ಕಾಗುತ್ತೋ ಅಷ್ಟು ಒಂದು ಇದನ್ನು ಕೊಡ್ತೀನಿ ನಿಮಗೆ. ಇವತ್ತಿಂದನೇ ಈ ಕೇರಳ ಲಾಗ್ ಸ್ಟಾರ್ಟ್ ಆಗುತ್ತೆ. ಕೇರಳ ಲಾಗು ಆ್ಯಕ್ಚುಲಿ ತಮಿಳ್ನಾಡು ಒಂದು ದಿನಕ್ಕೆ ಮುಗಿದೋಗ್ಬಿಡ್ತು. ಕೇರಳ ಲಾಗ್ ನನಗನ್ಸೋ ಮಟ್ಟಿಗೆ ಒಂದು ಎರಡು ದಿವಸ ಇಲ್ಲ 3 ದಿವಸ ಆಗ್ಬೋದು. ನನಗನ್ಸೋ ಮಟ್ಟಿಗೆ ನಾವು ಸುಮಾರು ಪ್ಲೇಸಸ್ ತೋರಿಸೋದಿದೆ. ಸೊ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಸೊ ಬನ್ನಿ, ಇನ್ನೂ ಆಫೀಸಲ್ಲಿಗಿಲ್ಲ, ಅಡ್ವಾನ್ಸಾಗಿ ನಿಮಗೆ ದೇವರನಾಡು ಕೇರಳಕ್ಕೆ ಸ್ವಾಗತ ಸುಸ್ವಾಗತ. ನನಗೆ ಟ್ರೈನ್ ಬರುತ್ತೆ 3:15ಗೆ ಕನ್ಯಾಕುಮಾರಿಯಿಂದ ತ್ರಿವೆಂಡ್ರಮ್ಗೆ ಟ್ರೈನ್ ಇದೆ. ಆ ಟ್ರೈನ್ಗೆ ಹತ್ತಿ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಅಂದರೆ ಕನ್ಯಾಕುಮಾರಿಯಿಂದ ತ್ರಿವೆಂಡ್ರಮ್ಗೆ ಕೇವಲ ಬರೀ 25 ರೂಪಾಯಿ ಅಷ್ಟೇ ಟ್ರೈನ್ ಚಾರ್ಜ್ ಇರೋದು. ಅಂದರೆ ಇದು ಪ್ಯಾಸೆಂಜರ್ ಟ್ರೈನ್ಗಳ ಅನುಕೂಲತೆ ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಎಲ್ಲೆಲ್ಲಿ ಏನು ಸಿಗುತ್ತೆ ಏನು ಅಂತ ತೋರಿಸ್ಕೊಂಡು ಹೋಗ್ತೀನಿ. ಆದರೆ ಪಾರ್ಟ್ 1 ವಿಡಿಯೋ ಮಾತ್ರ ಮಿಸ್ ಮಾಡಿದೆ ನೋಡಿ, ಎಲ್ಲನೂ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ. ಇದರದ್ದೇ ಪಾರ್ಟ್ 1 ವಿಡಿಯೋಕ್ಕೆ ಸಂಬಂಧಪಟ್ಟಿದ್ದೆ ಒಂದು ನನ್ನ ಮನೆಯಲ್ಲಿಂದನೇ ಒಂದು ವಿಡಿಯೋ ಮಾಡಿ ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಹಂಚ್ಕೋಬೇಕು. ಇದೆಲ್ಲ ಸೀರೀಸ್ ಬಂದಾದಮೇಲೆ ಅದನ್ನು ನಿಮಗೆ ನಾನು ಹಂಚ್ಕೊತೀನಿ. ಹಾಗೆ ನನ್ನ ವಿಡಿಯೋನ ಯಾರು ಹೊಸ್ತಾ ನೋಡ್ತಾಯಿದ್ರಿ, ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ ನಾವು ಮುಂದೆ ಹೋಗೋಣ. நிமிடங்களுக்கு புறப்படும். यात्रियों कृपया ध्यान दीजिए. गाड़ी नंबर 56706 कन्याकुमारी कुंडलूर पैसेंजर प्लेटफॉर्म नंबर 4 से 15:10 नंबर रवाना होगी. Your attention please. Train number 5670 कन्याकुमारी कुंडलूर पैसेंजर will leave from platform number 4 at 15 hours 10. ಕರೆಕ್ಟಾಗಿ ನೋಡ್ತಿರ್ಬೋದು ನೀವು. 3 ಗಂಟೆ 10 ನಿಮಿಷಕ್ಕೆ ಕನ್ಯಾಕುಮಾರಿ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನು ಹೊರಟಾಯಿತು. ತಾವು ನೋಡ್ತಾ ಇದ್ದೀರಿ, ಇದು ಕನ್ಯಾಕುಮಾರಿ ಕ್ಯಾಬಿನ್, ಇದು ಕನ್ಯಾಕುಮಾರಿ ಅಂತಿದೆ. ಸೊ ಇವಾಗ ನಮ್ಮ ಜರ್ನಿ ಕೇರಳಕ್ಕೆ ಸ್ಟಾರ್ಟ್ ಆಯಿತು. ಬನ್ನಿ ಹೊರಡೋಣ. ಮಧ್ಯೆ ಎಲ್ಲೂ ತೋರ್ಸೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ನಾನು ನಿಮಗೆ ಡೈರೆಕ್ಟಾಗಿ ತ್ರಿವೆಂಡ್ರಮ್ ಅಂದರೆ ತಿರುವನಂತಪುರಂ ರೈಲ್ವೆ ಸ್ಟೇಷನಲ್ಲೇ ಸಿಗ್ತೀನಿ. ಬನ್ನಿ ಹೋಗೋಣ ಮುಂದಕ್ಕೆ. ಹಾಗೆ ನಾವು ನೋಡ್ತಾ ಈಗ ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ. ತಾವು ನೋಡ್ತಿರ್ಬೋದು
ಇದು ಫಸ್ಟ್ ಟೈಮ್ ನಾನು ಬಂದಿದ್ದು ಕೇರಳಕ್ಕೆ, ಮತ್ತು ಈ ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಇದು ಮೊದಲನೇ ಬಾರಿ ನಾನು ಬಂದಿರೋದು. ಏನೋ ಒಂಥರ ತುಂಬ ಖುಷಿಯಾಗೋಯಿತು. ಇನ್ನು ಹೊರಗಡೆ ಹೋಗಬೇಕು. ಹೊರಗಡೆ ಹೋಗ್ಬಿಟ್ಟು ನಿಮ್ಗೆ ಏನಿದೆ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ನಾನು ಟ್ರೈನ್ ಹಿಡ್ಕೊಂಡು ಬನ್ನಿ. ಸೊ ನೀವು ನೋಡ್ತಿದ್ದೀರಿ, ಇದೇ ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಮುಂಭಾಗ ನಾನು ತೋರಿಸ್ತಾ ಇರೋದು ನಿಮಗೆ. ಕ್ಲೀನಾಗಿ ನೋಡ್ಕೊಂಬಿಡಿ. ತುಂಬ ಚೆನ್ನಾಗಿದೆ ಕಟ್ಟಡ, ಹಳೆ ಕಟ್ಟಡ ಇದು, ತುಂಬ ಚೆನ್ನಾಗಿದೆ. ನೋಡ್ಕೊಳ್ಳಿ ಒಂದು ಸಲ. ರೈಲ್ವೆ ಸ್ಟೇಷನ್ ಮುಂದೆ ಇದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಇರೋದು. ಇದನ್ನು ನೋಡಿಕೊಂಡ್ರೆ ಇದ್ರ ಮುಂದೆ ನಿಂತ್ಕೊಂಡ್ರೆ ರೈಲ್ವೆ ಸ್ಟೇಷನ್ ಈ ಟೆಂಪಲ್ ಮುಂದೆ ಹೊರಗಡೆ ನಿಂತ್ಕೊಂಡ್ರೆ, ಸೊ ಈ ಬಿಲ್ಡಿಂಗ್ ನೋಡಿ. ಇವಾಗ ಜೂಮ್ ಮಾಡ್ತಾಯಿದ್ದೀನಿ. ಹೇಯ್, ಇದೇನಪ್ಪ ರವಿ ಕೇರಳ ಅಂದ್ಬಿಟ್ಟು KSRTC ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ಎಸ್, ಹೌದು. KSRTC ಅಂದರೆ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅಂತೇಳಿ. ಆ್ಯಕ್ಚುಲಿ ಕರ್ನಾಟಕ ಮತ್ತು ಕೇರಳ ಎರಡು KSRTC ಸಲುವಾಗಿ ಕೋರ್ಟ್ ಮೆಟ್ಟೇರಿ ಇನ್ನೂ ಕೇಸ್ ನಡೀತಾ ಇದೆ. ಸೊ ನಡೀಲಿ, ತೊಂದರೆ ಇಲ್ಲ. ಹಾಗೆ ನಾವು ಆಫೀಸಲ್ಲಿ ಈಗ KSRTC ಬಸ್ ಸ್ಟಾಪ್ ಅಂದರೆ ಕೇರಳ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಂಪ್ನಿ ಅದ್ರ ಒಳಗಡೆ ಬಂದಿದ್ದೀನಿ. ಸೊ ಎದಕ್ಕೆ ಬಂದೆ? ಹೌದು, ನಾನು ಇವಾಗ ರೂಮ್ ಮಾಡಬೇಕು, ಸ್ಟೇ ಮಾಡಬೇಕು. ಬನ್ನಿ ಹೋಗೋಣ. ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ರೂಮ್ ಕೊಡಿಸ್ತೀನಿ, ಬನ್ನಿ. ಇದು ಸ್ಕೈ ಡೊಮೆಟ್ರಿ ಅಂತ ಹೇಳಿದ್ದು KSRTC ಬಸ್ ಸ್ಟ್ಯಾಂಡ್ ಏನಿದೆ ಅದರ ಫಸ್ಟ್ ಫ್ಲೋರಲ್ಲಿರೋದು. ಹೀಗೆ ಸ್ವಲ್ಪ ಇದು ರಿಸೆಪ್ಷನ್ನು. ಅವ್ರು ನನ್ನ ಮುಖ ತೋರಿಸ್ಬೋದಕ್ಕೆ ತೋರಿಸ್ಲಿ. ಸ್ವಲ್ಪ ಹಿಂಗೆ ಒಳಗಡೆ ಬಂದರೆ ಹಿಂಗೆ ಬರಬೇಕು. ಇವಾಗ ಡೋರ್ ಓಪನ್ ಮಾಡ್ತೀನಿ ನೋಡಿ. ಎಸ್, ಇದೆ ರೂಮು. ಏನಪ್ಪ ರವಿ ಏನು ಹಿಂಗೆ ತೋರಿಸ್ತಾನೆ ಅಂದ್ಕೊಂಡ್ರಾ? ಏನೂ ಮಾಡೋಕ್ಕಲ್ಲ. ಬಜೆಟ್ ಟ್ರಿಪ್ ಅಂದಮೇಲೆ ಆ ಬಜೆಟ್ಟಿಗೆ ಸರಿ ಸಮನಾಗಿ ನಾವು ಇರಲೇಬೇಕಲ್ವ. ಆದರೂ ಇದು ನನಗೆ ತುಂಬ ಇಷ್ಟ ಆಯಿತು. ಲಕ್ಸರಿ ಹೈಫೈ ಇದೆ. ಲೈಟ್ ಆನ್ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೇಲ್ಗಡೆ ಇದ್ದು ಇವಾಗ ಲೈಟ್ ಆನ್ ಮಾಡ್ತಿರೋದು ಸೆಕೆಂಡ್ ಬೆಡ್ ಇದು. ಓಕೆ, ನಾನು ಇದ್ದಿದ್ದು ಕೆಳಗಡೆ ಬೆಡ್ಡು. ಇವಾಗ ಅದರದ್ದು ಲೈಟ್ ಆನ್ ಮಾಡಿ ತೋರಿಸ್ತೀನಿ. ಸೊ ನನ್ನ ಬ್ಯಾಗ್ ಇದೆ, ಹಾಗೆ ಬ್ಯಾಗ್ ಒಳಗೆ ಲ್ಯಾಪ್ಟಾಪ್ ಇದೆ, ಚಾರ್ಜರ್ ಇದೆ, ಎಲ್ಲ ಇದೆ ನನ್ನ ಬೆಡ್ಡು. ಇವಾಗ ನಿಮಗೆ ತೋರಿಸ್ತೀನಿ. 1 2 3 ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ಇದು ಎ ಸಿ ಆನ್ ಇದೆ ನೋಡಿ, ಗಾಳಿ ಎಲ್ಲ ಬರ್ತಾ ಇದೆ. AC ಆನ್ಲೇ ಇದೆ, ಡೋರ್ಸ್ ಇದೆ. ಮತ್ತು ಇವಾಗ ತೋರಿಸ್ತೀನಿ ನೋಡಿ ನಿಮಗೆ. 1, ಸ್ವಲ್ಪ ಮೇಲೆ ಬಂದರೆ 2, ಸ್ವಲ್ಪ ಮೇಲೆ ಬಂದರೆ 3. 1 2 3 ಇಷ್ಟೇ. ಇಲ್ಲಿ 3 ಜನ, ಇಲ್ಲಿ 3 ಜನ, ಟೋಟಲ್ 6 ಜನ ಇರ್ತಾರೆ. ನನಗಿದು ತುಂಬ ಇಷ್ಟ ಅನಿಸುತ್ತು. ಒಬ್ಬರಿಗೆ 250 ರೂಪಾಯಿ, ಅದು 12 ಅವರ್ ಅಷ್ಟೇ. ಇವಾಗ ಊಟ ಎಲ್ಲ ಮಾಡ್ಕೊಂಬಂದಿದ್ದೀನಿ, ಬನ್ನಿ ಮಾಡ್ಕೊಳ್ಳೋಣ. ಮಾಡ್ಕೊಂಬಂತ ನಿಮ್ಮನ್ನ ಬೆಳಗ್ಗೆ ಸಿಗ್ತೀನಿ. ಬೆಳಗಿನ ಶುಭೋದಯ. ಈಗ ಬೆಳಗ್ಗೆ 6 ಗಂಟೆ. ಇನ್ನೇನು ಸ್ನಾನ ಮಾಡ್ಕೊಂಡು ಚೆಕ್ಔಟ್ ಆಗೋದೆ. ಬನ್ನಿ, ಸ್ನಾನದ ರೂಮ್ ತೋರಿಸ್ತೀನಿ. ಇವು ಸ್ನಾನದ ರೂಮು 4 ನೋಡ್ಕೊಬಿಡಿ. ಆಲ್ರೆಡಿ ನಂದು ಈಗ ಸ್ನಾನ ಆಯಿತು. ನಾನೀಗ ಚೆಕ್ಔಟ್ ಮಾಡಿಕೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ. ಕೆಳಗಡೆ ಹೋಗಿ ಫಸ್ಟು ನನಗೆ ರಾತ್ರಿ ಊಟ ಮಾಡಲಿ ಅಷ್ಟೊಂದು ಕರೆಕ್ಟಾಗಿ ಊಟ ತಿಂತೀವಿ. ಇಲ್ಲಿದೆ ಫೇಮಸ್ ಇದೆ ಅಂತೆ. ಆಲ್ರೆಡಿ ಈಗ ನಾನು ಹಳೆಯ ವಿಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಿ ತೋರಿಸ್ತೀನಿ, ಬನ್ನಿ ಹೋಗೋಣ. ಕೇರಳದ ಫೇಮಸ್ ಅಪ್ಪಮ್, ಅದ್ರ ಜೊತೆ ಚೆನ್ನ ದಾಲ್ ಕೊಟ್ಟಿದ್ದಾರೆ. 1 ಪ್ಲೇಟಿಗೆ 50 ರೂಪಾಯಿ, 2 ದೋಸೆ ಬರುತ್ತೆ. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಕಡೆ ಬಂದು ಕೇಳಕ್ಕೆ ಬಂದರೆ ಒಂದು ಸಲ ಟ್ರೈ ಮಾಡಿ. ಬನ್ನಿ ಮುಂದೆ ಹೋಗೋಣ. ನಮಸ್ಕಾರ. ಕೇರಳದ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ಅನಂತ ಪದ್ಮನಾಭ ದೇವಸ್ಥಾನ ಮುಂದೆ ನಾನಿದ್ದೀನಿ ಇವಾಗ. ಒಳಗಡೆ ತೋರ್ಸೋಕ್ಕಾಗುತ್ತಿಲ್ಲ ಗೊತ್ತಿಲ್ಲ, ಹೊರಗಡೆಯಿಂದನೇ ಎಲ್ಲ ಸ್ವಲ್ಪ ಇವಾಗ ತೋರಿಸ್ಬಿಡ್ತೀನಿ, ನೋಡ್ಕೊಳ್ಳಿ. ದೇವಸ್ಥಾನ ಮುಂದೆ ಈ ಪಾರಿವಾಳನ್ನು ನೋಡಿದೆ ಏನೋ ಒಂಥರ ಚೆಂದ. ಅಲ್ಲಿ ಕಾಳುಗಳನ್ನ ಹಾಕ್ಬಿಟ್ಟು ಅವನ್ನ ತುಂಬ ಬೆಳಗ್ಗೆ ತುಂಬ ಚೆನ್ನಾಗಿ ಅವಕ್ಕೆಲ್ಲ ಊಟ ಕೊಡ್ತಾಯಿದ್ರು. ಅದನ್ನು ನೋಡಿ ತುಂಬ ಖುಷಿಯಾಗೋಯಿತು. ಬೆಳಗ್ಗೆ ಇನ್ನೂ 6:30. ಸೊ ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಕೊಳ ಇದೆ.
ಆ ಕೊಳದಲ್ಲಿ ಮೀನುಗಳನ್ನು ನೋಡಿದ್ವಿ. ಮೀನುಗಳಿಗೂ ಫುಡ್ ಹಾಕ್ತಿದ್ರು. ನಾವು ಮಂಡಕ್ಕಿ ಅಂತೀವಲ್ಲ, ಚುರುಮರಿಯನ್ನು ಹಾಕ್ತಾಯಿದ್ರು. ನೋಡಿ ಹೆಂಗೆ ಬಂದು ನಿಂತವೆ. ಇದನ್ನೆಲ್ಲ ನೋಡೋಕ್ಕೇನೋ ಒಂಥರ ಖುಷಿ. ಅಷ್ಟು ದೂರಿಂದ ಬಂದು ಇದನ್ನೆಲ್ಲ ನೋಡೋಕ್ಕೇನೋ ಒಂಥರ ಖುಷಿ, ತುಂಬ ಖುಷಿಯಾಗೋಯ್ತು ನನಗೆ. ಸೊ ನೀವು ನೋಡಿ, ನೀವು ಖುಷಿ ಪಡಿ ಅಂತ ಹೇಳ್ತಾ ಬನ್ನಿ, ಇನ್ನೂ ತುಂಬ ಇದೆ, ಹೋಗೋಣ ಮುಂದಕ್ಕೆ. ನೀವು ನೋಡ್ತಿರ್ಬೋದು ನಾವು ತಂದಿರುವಂಥ ಬಟ್ಟೆ ಮತ್ತು ಬ್ಯಾಗ್ಗಳನ್ನ ಇಡುವಂಥ ಜಾಗ. ಸೊ ನಿಮಗೆಲ್ಲ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಇಡೋಕ್ಕೆ ಎಷ್ಟೆಷ್ಟು ಯಾವುದಕ್ಕೆ ಎಷ್ಟೆಷ್ಟು, ಶರ್ಟಿಗೆ ₹5, ಪ್ಯಾಂಟಿಗೆ ₹5, ಪ್ರತಿಯೊಂದಕ್ಕೂ ಇಷ್ಟು ದುಡ್ಡು ಅಂತಿರುತ್ತೆ. ಫುಲ್ ಬ್ಯಾಗ್ ಲೈಟರ್ ನಾವು ₹30. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದೇನೆಂದರೆ ಎಲ್ಲರೂ ಪಂಚೆಯಲ್ಲೇ ಹೋಗಬೇಕು, ಅದು ಬರೆ ಮೈಯಲ್ಲೇ ಹೋಗಬೇಕು. ಲೇಡೀಸ್ ಏನಾದ್ರು ಚೂಡಿದಾರ್ ಹಾಕ್ಕೊಂಡ್ರೆ ಅವರು ಕೂಡ ಒಂದು ಧೋತಿನ ಅದ್ರ ಮೇಲ್ಗಡೆ ಸುತ್ಕೊಂಡು ಒಳಗಡೆ ಹೋಗಬೇಕು. ಇದು ಈ ದೇವಸ್ಥಾನದ ಒಂದು ಸಂಪ್ರದಾಯ. ಅದನ್ನು ಎಲ್ಲರೂ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು. ಕಾಲ್ಟ್ ರೂಮನ್ನು ತೋರಿಸ್ತಾ ಇದ್ದೀನಿ, ಅದು ಅಲ್ಲೇ ಇದೆ. ಬೇಡ ಅಂದರೆ ನೀವು ಈ ಕಡೆ ತಿರುಗುತ್ತೆ ಅಂದರೆ ನೀವು ಈ ಕಡೆನೂ ಇಡ್ಬೋದು, ಎರಡೂ ಕಡೆನೂ ಇಡ್ಬೋದು. ಇವಾಗ ಏನು ನೋಡ್ತಾಯಿದ್ರಿ, ಇದೇ ಅನಂತ ಪದ್ಮನಾಭ ದೇವಸ್ಥಾನದ ಮಹಾದ್ವಾರ, ಅಂದರೆ ಮುಖ್ಯ ದ್ವಾರದಿಂದ ನಾವು ಒಳಗಡೆ ಹೋಗುವಂಥದ್ದನ್ನು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಇಲ್ಲಿ ಅಂದರೆ ಮುಂದೆ ನನಗೆ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಎಲ್ಲ ಮೊಬೈಲ್ಗಳನ್ನು, ನನ್ನ ಬಟ್ಟೆಗಳನ್ನ, ಬ್ಯಾಗ್ಗಳನ್ನ ಈ ಕ್ಲಾಕ್ ರೂಮಲ್ಲಿ ಇಟ್ಟು ನಾನು ಮುಂದಕ್ಕೆ ಹೋಗಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಕ್ಷಮೆ ಇರಲಿ, ನಾನು ಒಳಗಡೆ ಕರ್ಕೊಂಡು ಹೋಗೋಕ್ಕೆ ಆಗ್ತಿಲ್ಲ. ಅದಕ್ಕೆ ದೂರಿಂದನೇ ನಿಮಗೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಸೊ ದರ್ಶನ ಎಲ್ಲ ಮುಗೀತು. ಬಂದಾದಮೇಲೆ ಇದನ್ನು ನಾನು ಮಾಡಿರುವಂಥ ವಿಡಿಯೋ. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ರೆ 7 ಗಂಟೆಗೆ ಕ್ಲೋಸು. ಅಲ್ಲಿ ಒಂದು ಡಿಸ್ಪ್ಲೇ ಬರ್ತಾ ಇರುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಮತ್ತು ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ದರ್ಶನ ಸಮಯ ಅಂತೇಳ್ಬಿಟ್ಟು. ಅದನ್ನು ನೋಡ್ಕೊಂಡು ನಾವು ಹೋಗಬೇಕಾಗತ್ತೆ. 7 ಗಂಟೆ ಕ್ಲೋಸ್ ಇದ್ದರೆ ನಾನು 6:40 ಒಳಗಡೆ ಹೋಗಿ ಆದಷ್ಟು ಬೇಗ ದರ್ಶನ ಮುಗಿಸ್ಕೊಂಡು 15 ನಿಮಿಷದ ದರ್ಶನ ಮುಗಿಸ್ಕೊಂಡು ನಾನು ಹೊರಗಡೆ ಬಂದೆ. ಮೋಸ್ಟ್ಲಿ ಇಲ್ಲೇನೋ ಜಾತ್ರೆ ನಡೀತಿತ್ತು ಅಂದ್ಕೊಳ್ತೀನಿ. ಅದನ್ನೆಲ್ಲ ನೋಡ್ಕೊಂಡು ನನಗೆ ಖುಷಿ ಆಯಿತು. ಹಾಗೆ ಮುಂದೆ ಬಂದರೆ ಇಲ್ಲಿ ಒಂದು ಶಾಪ್ ಇದೆ. ಆ ಶಾಪಲ್ಲಿ ನೋಡಿದೆ, ಇದು ನಾ ಏನು ತೋರಿಸ್ತೇನೆ, ಮೇನ್ ಒಳಗಡೆ ಇರುವಂಥ ಅನಂತ ಪದ್ಮನಾಭ ದೇವರ ಒಂದು ಮೂರ್ತಿ ಒಳಗಡೆ ಸೇಮ್ ಹೇಗಿದೆ ಹಾಗೆ. ಸೊ ನೋಡ್ತಿದ್ರಿ, ಕೇರಳ ಗಿಫ್ಟ್ ನನಗೆ ಮತ್ತು ನನ್ನ ಹೆಂಡತಿಗೆ ಅಂತ ತೊಗೊಂಬಂದಿದ್ದೀನಿ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ದರ್ಶನ ಮುಗೀತು ಇವಾಗ. ಸೊ ಮುಗಿದಾದ್ಮೇಲೆ ಎಲ್ಲಿ ಅಂದರೆ ಬ್ಯಾಕ್ವಾಟರ್ಸಲ್ಲಿದೆ, ನಾನು ಅಲ್ಲಿಗೆ ಹೋಗ್ತಾ ಇಲ್ಲ. ನಾನು ಹೋಗ್ತಾ ಇರೋದು ಇವಾಗ ವರ್ಕಳ ಶಿವಗಿರಿ ಅಂತೇಳಿ ತುಂಬ ಚೆನ್ನಾಗಿರೋ ಜಾಗ ಇದೆ. ಮತ್ತು ಆಮೇಲೆ ಜಟಾಯು ಸ್ಟ್ಯಾಚ್ಯೂಗೆ ಹೋಗಬೇಕು. ಫಸ್ಟು ವರ್ಕಳ ಶಿವಗಿರಿ ಇದು ಏನಂದರೆ ಜಾಸ್ತಿ ಬೀಚ್ಗಳಿರುವಂಥ ಜಾಗ. ಈ ಬೀಚ್ಗಳಿರುವಂಥ ಜಾಗ ಸುಮಾರು ಒಂದು 4-5 ಬೀಚ್ ಇದೆ ಅಲ್ಲಿ. ಬನ್ನಿ ಕರ್ಕೊಂಡು ಹೋಗ್ತೀನಿ. ಆದರೆ ಹೆಂಗೆ ಅಂದರೆ ಡೈರೆಕ್ಟಾಗಿ ನಾನು ಬಸ್ಸಿಗೆ ಹೋಗೋಲ್ಲ, ನಿಮ್ಗೆ ಗೊತ್ತಲ್ಲ, ಬಜೆಟ್ ಟ್ರಿಪ್ಪು. ಹಾಗಾಗಿ ನಾನು ಇವಾಗ ಟ್ರೈನಲ್ಲಿ ಹೋಗಬೇಕು. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗೋಣ. ಟ್ರೈನ್ ಸಾಕಷ್ಟಿದ್ದಾವೆ, ನಾನು ಆಲ್ರೆಡಿ ಚೆಕ್ ಮಾಡಿದ್ದೀನಿ. ಬನ್ನಿ ಸದ್ಯ ನಾವೀಗ ಸೀದಾ ಟ್ರೈನ್ ಎತ್ಕೊಂಡು ವರ್ಕಲ್ ಶಿವಗಿರಿಗೆ ಹೋಗೋಣ. ನಾನು ನಿಮಗೆ ಮತ್ತೆ ತ್ರಿವೇಂದ್ರಂ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಬನ್ನಿ ಹೋಗೋಣ. ಇದು ನೀವು ನೋಡ್ತಾ ಇದ್ದೀರಾ ಭಗವತಿ ಲಾಟ್ರಿ ಏಜೆನ್ಸಿ ಅಂತೇಳಿ. ನಮ್ಮ ಊರಲ್ಲಿ ಹೆಂಗೆ ಗಲ್ಲಿ ಕಿರಾಣಿ ಶಾಪ್ಗಳು ಮತ್ತು ಈ ಬೀಡ ಅಂಗಡಿಗಳು ಹೆಂಗೆ ಸಿಗ್ತವೆ, ಹಾಗೆ ನಿಮಗೆ ಗಲ್ಲಿ ಉದ್ದಕ್ಕೂ ಈ ಲಾಟ್ರಿ ಅಂಗಡಿಗಳು ಸಿಗ್ತವೆ. ನೇರವಾಗಿ ಮಾಡಿರಿ, ಎಲ್ಲಿ ಬೇಯ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಕದ್ದ ಮುಚ್ಚಿ ಮಾಡೋಣ ಅಂತ ಬರ್ತಾಯಿದ್ದೀನಿ. ಈ ಪ್ಯಾಡ್ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನೋಡಿ ಲಾಟ್ರಿ ಟಿಕೆಟ್ಗಳು ಇವೆಲ್ಲ. ಸೊ ಇಲ್ಲಿ ಪ್ಯಾಡಲ್ಲಿ ರಿಸಲ್ಟ್ ಏನು ಬರುತ್ತೆ ಅದರ ಡೈಲಿ ರಿಸಲ್ಟ್ ಎಲ್ಲ ಇಲ್ಲಿ ತೋರಿಸ್ತಾ ನೋಡಿ, ಇದೆಲ್ಲ ಅನೌನ್ಸ್ ಮಾಡಿರ್ತಾರೆ. ಅಂದರೆ ಎಲ್ಲೋ ಇದರಲ್ಲಿ ಏನು ಮಾರ್ಕ್ ಮಾಡಿದರೆ ಅವ್ರ ಏಜೆನ್ಸಿಯಲ್ಲಿ ಅವರು ವಿನ್ ಆಗಿದ್ದು ಅಂತ ಅದು. ಸೊ ಇದು ಬಸ್ ಸ್ಟಾಪು. ನಾನು ಬಸ್ಸು ಅಲ್ಲಿ ಅವರು ಕರೆಕ್ಟಾಗಿ ಇದು ಮಾಡಲಿರೋಕ್ಕೆ ನಾನೇನು ಮಾಡಿದೆ, ಒಂದು ಆಟೋ ತೊಗೊಂಡು, ಆಟೋದವನು ₹60 ಹೇಳ್ದೆ, ನಾನು ₹30 ಮಾತಾಡಿ ಅಲ್ಲಿಂದ ಇವಾಗ ನಾನು ತ್ರಿವೇಂದ್ರಂ ಅಂದರೆ ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಹೋಗ್ತಾಯಿದ್ದೀನಿ. ಬನ್ನಿ ರೈಲ್ವೆ ಸ್ಟೇಷನ್ ಹತ್ರ ಹೋಗಿ
ಈ ವಿಡಿಯೋನ ಟ್ರೈನ್ ರೈಲ್ವೆ ಸ್ಟೇಷನ್ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಈ ವಿಡಿಯೋನ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಮತ್ತು ಇನ್ನೊಂದು ಟ್ರೈನ್ ಸ್ಟಾರ್ಟ್ ಆದಮೇಲೆ ನಾನು ವರ್ಕಲ ಶಿವಗಿರಿದು ಅದನ್ನು ವಿಡಿಯೋ ಇನ್ನೊಂದು ಪಾರ್ಟಾಗಿ ಬರುತ್ತೆ, ಅದನ್ನು ತೋರಿಸ್ತೀನಿ. ಬನ್ನಿ ಹೋಗ್ಬಿಟ್ಟು ಟಿಕೆಟ್ ಎಲ್ಲ ತೊಗೊಂಡು ಆಮೇಲೆ ಲಾಸ್ಟಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಇನ್ನೇನು ನಾವು ರೈಲ್ವೆ ಸ್ಟೇಷನ್ ಹತ್ತತ್ರ ಬರ್ತಾ ಇದ್ದೀವಿ, ನೀವು ನೋಡ್ತಾ ಇದ್ದೀರಿ. ಸೊ ತಡ ಮಾಡೋದು ಬೇಡ, ನಾನು ಇಳ್ಕೊಂಡು ಡೈರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಲ್ಲ. ನಾನು ಹಾಗೆ ಟಿಕೆಟ್ ತೊಗೊಂಡು ನಿಮ್ಮನ್ನು ಪ್ಲ್ಯಾಟ್ಫಾರ್ಮ್ 1ರಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿಗೆ ಬರುತ್ತೆ. ಈಗ ಎಲ್ಲಿಂದ ಬರುತ್ತೆ ಅಂದರೆ ಇದು ನಾಗರ್ಕೋಯಿಲ್ ಜಂಕ್ಷನಿಂದ ಕೊಲ್ಲಂಗೆ ಹೋಗುವಂಥ ಪ್ಯಾಸೆಂಜರ್ ಇದು ಸ್ಲೀಪರ್ ಬೋಗಿ ಎಲ್ಲ ಇರ್ತವೆ, ಬೇರೆ ಕಡೆಯಿಂದ ಬಂದಿರೋದನ್ನು ಹಾಗೆ ಬಿಡ್ತಾರೆ. ಸೊ ಬನ್ನಿ ಡೈರೆಕ್ಟಾಗಿ ಇಳ್ಕೊಂಡು ಟಿಕೆಟ್ ತೊಗೊಂಡು ನಿಮ್ಗೆ ಪ್ಲ್ಯಾಟ್ಫಾರ್ಮ್ ಮುಂದೆ ಕರ್ಕೊಂಡು ಹೋಗ್ತೀನಿ. ಸೊ ಇದೆ ನೋಡಿ ಪ್ಲ್ಯಾಟ್ಫಾರ್ಮ್ 1 ಟಿಕೆಟು ನೋಡಿ ತೋರಿಸ್ತಾ ಇದೆ ನಿಮಗೆ. ಕೇವಲ ಬರೀ 10 ರೂಪಾಯಿ ಪ್ಯಾಸೆಂಜರ್ ಟ್ರೈನ್ ಆಗಿದ್ದರಿಂದ ಟೋಟಲ್ 30 ಕಿಲೋಮೀಟ್ರ್ ಆಗುತ್ತೆ ತಿರುವನಂತಪುರಮಿಂದ ವರ್ಕಲ ಶಿವಗಿರಿಗೆ. ಸೊ ಒಂದು ಲೋಕೋ ವ್ಯಾಪ್ಸ್ ವ್ಯಾನ್ ಹಾಗೆ ಮುಂದೆ ಹಾದೋಯ್ತು. ಇದು ನೋಡೋಕ್ಕೆ ಏನೋ ಒಂಥರ ಖುಷಿ ರೈಲ್ ಫ್ಯಾನ್ಗಳಿಗೆ ಅದು. ಆದರೆ ರೈಲ್ ಏನು ಒಂದು ಟೇಸ್ಟ್ ಇರುತ್ತೆ ಅವ್ರಿಗೆ ಏನೋ ಒಂಥರ ಖುಷಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಈ ಕಡೆ ನೋಡ್ಬೋದು. ನಮ್ಮ ಅಂದರೆ ಸೌತ್ ವೆಸ್ಟರ್ನ್ ಇದು ಸದರ್ನ್ ರೈಲ್ವೇಸಲ್ಲಿ ಬರುತ್ತೆ ನೋಡಿ. ಕೂತ್ಕೊಳ್ಳೋಕ್ಕೆ ಹೆಂಗೆ ಚೇರ್ಗಳನ್ನ ಹಾಕಿದ್ದಾರೆ, ಇದು ಒಂಥರ ಬೆಸ್ಟು ಅಂದ್ಕೊತೀನಿ ನಾನು. ನಮ್ಮಲ್ಲಿ ಕೂತ್ಕೊಳ್ಳೋಕ್ಕೆ ಚೇರ್ಗಳೇ ಇರೋಲ್ಲ, ಎಲ್ಲೋ ಒಂದೊಂದು ಇಟ್ಟಿರ್ತಾರೆ ನೋಡಿ. ಸಾಲಕ್ಕೆ ಇಟ್ಬಿಟ್ಟು ಮೇಲೆ ಫ್ಯಾನ್ ತಿರುಗ್ತಾ ಇರಬೇಕು, ಅಷ್ಟೊಂದು ಸೆಕೆ ಹ್ಯುಮಿಡಿಟಿ. ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೇನು ನಮ್ಮ ಟ್ರೈನ್ ಹತ್ತಿರ ಬರ್ತಾಯಿದೆ. ಸೊ ಆದಷ್ಟು ಈ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮ ಹತ್ರ ಕೇಳ್ಕೊತೀನಿ. ಸೊ ಹಾಗೆ ಹುಡುಗರು ಆಟ ಆಡ್ತಿದ್ರು, ನೋಡ್ಬೇಕು ಅನ್ನಿಸ್ತು, ಹಾಗೆ ಒಂದು ನೋಡಿಕೊಂಡು ವಿಡಿಯೋ ಮಾಡಿದೆ. ನೋಡಿ ಈ ಹುಡುಗ ಹಾಕ್ತೆ. ಹಾಗೆ ಈ ಹುಡುಗರ ಆಟ ನೋಡ್ತಾ ನಮ್ಮ ಟ್ರೈನ್ ಬಂದಿದೆ, ಗೊತ್ತಾಗಲಿಲ್ಲ. ಸೊ ಬನ್ನಿ, ಇವಾಗ ನಮ್ಮ ಟ್ರೈನು ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬರ್ತಾಯಿದೆ. ನಾಗರ್ಕೋಯಿಲ್ ಜಂಕ್ಷನಿಂದ ಕೊಲ್ಲಂಗೆ ಹೋಗುವಂಥ ಕೊಲ್ಲಂ ಪ್ಯಾಸೆಂಜರ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ರಲ್ಲಿ ಬೆಳಗ್ಗೆ 8:45 ಬರ್ತಾಯಿದೆ. ಬನ್ನಿ ಈ ಟ್ರೈನ್ ಹತ್ಕೊಂಡು ಹೋಗೋಣ. ಹಾಗೆ ಈ ವಿಡಿಯೋನ ಇಲ್ಲಿ ಕೊನೆ ಮಾಡ್ತೀನಿ. ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇನ್ನು ಮುಂದೆ ತುಂಬ ಚೆನ್ನಾಗಿ ವಿಡಿಯೋಗಳು ಬರ್ತವೆ, ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.